ದೊಡಮ್ಮ ಹೆಂಗ ಆಡ್ತೋಳಂದ್ರೆ ಕ್ವಾಟ್ರು ಹೊಡಸ್ಬಿಟ್ಟು ಯಾವ್ದಾರು ಹುಡುಗಿ ಬಂದು ಕಿಡ್ನಾಪ್ ಮಾಡ್ಕೊಂಡ್ರೆ ಏನ್ ಮಾಡ್ತಿದ್ದಮ್ಮ. ಎಲ್ಲೆಲ್ಲ ಬೀಜ ಅದು ಕ್ಯೂರಿಂಗ್ ಮಾಡೋದು ಇದು ಇಷ್ಟು ಈ ತರ ಬರೋದು ಕಾಫಿ ಬೀಜ. ನೀವು ಅಲ್ಲಿ ಏನು ಸೌಂಡ್ ಕೇಳಿಸ್ತಿಲ್ಲ. ಈ ಗುಂಡು ನೋಡ್ಬೇಕು, ಈ ಗುಂಡಿನಲ್ಲೂ ಗೈಸ್ ನಮ್ಮ ಊರಲ್ಲಿ ಇದ್ದೀನಿ ಇವಾಗ. ಬೆಳಗಿನ ಶುಭೋದಯ ನಿಮ್ಮೆಲ್ರಿಗೂ. ದಡಮ್ಮ ಗುಡ್ ಮಾರ್ನಿಂಗ್. ದಡಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓ ಇವಾಗ ಏನ್ ಮಾತಾಡ್ತಿರೋದು? ಎಲ್ಲರಿಕೆ ಹಾಕಿಲ್ಲ ಬಾಯಿಗೆ, ಅದಕ್ಕೆ ಮಾತಾಡ್ತಿರೋದು. ಇಲ್ಲಿ ನಮ್ಮ ಅಪ್ಪ ಮತ್ತೆ ನನ್ನ ತಂಗಿ ಇಬ್ರು ರೊಟ್ಟಿ ಮಾಡ್ತವ್ರೆ. ರೊಟ್ಟಿ ರೋಚಿ. ಅಯ್ಯೋಲೇ ಮಗಿ ಕೈ ತೊಳ್ದ ಗೈಸ್. ಈ ಕಡೆ ಇಲ್ಲಿ ತಟ್ಟುತ್ತ, ಇಲ್ಲಿ ಓತುತ್ತ, ಅಲ್ಲ ಬೇಯಿಸ್ತಾ. ಅಲ್ಲಿ ತಡ್ತಾ ಓತುತ್ತ, ಈ ಕಡೆ ಬೇಯಿಸ್ತಾ. ನೆನ್ನೆ ನಾಟಿ ಕೋಳಿ ಸಾಂಬಾರ್ ಇತ್ತಲ್ಲ, ಈ ರೊಟ್ಟಿಗೆ ನಾಟಿ ಕೋಳಿ ಸಾಂಬಾರ್ ಹಚ್ಕೊಂಡ್ ತಿಂತ ಇದ್ರೆ ಘಮ ಘಮ. ಅದೇನದು? ಓ ಟೊಮೊಟೊ ಗೊಜ್ಜು. ಪೂಜಾ ಕೈ ತೊಳ್ದ ದೇವ್ರನೆ. ಅಮ್ಮ ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಫ್ರೆಶ್ ಅಪ್ ಆಗ್ಬೇಕು. ಟೈಮ್ 9:30. ಇನ್ನೇನೋ ಹೊರಟ್ಬಿಡ್ಬೇಕಿತ್ತು ನಾವು, ಬಟ್ ಇನ್ನು ಗೊತ್ತಲ್ವಾ ನಮ್ಮ ಮನೇಲಿ ಇಲ್ಲಿ ಕಡೆ ಒಂದು ಹೆಣ್ಮಗು ಐತೆ. ಆ ಹೆಣ್ಮಗು ಯಾವಾಗ ಲೇಟ್ ಮಾಡ್ತಿರುತ್ತೆ, ಅದಕ್ಕೋಸ್ಕರ. ಅಂಡ್ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಎಲ್ಲ ಹೇಳ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿ ನೀಟಾಗಿ ಬರ್ಬೇಕು. ದೊಡಪ್ಪ ಗುಡ್ ಮಾರ್ನಿಂಗ್. ದೊಡಪ್ಪ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ತಾಳಪ್ಪ ನೀನೇ. ನಾನೇನು ಆಸ್ತಿ ಕೇಳ್ತೇನೋ ಪಾಸ್ತಿ ಕೇಳ್ತೇನೋ, ಒಂದು ಗುಡ್ ಮಾರ್ನಿಂಗ್ ಕೇಳ್ತಾರ ನಾನು. ಅಲ್ಲಿ ಕ್ವಾರ್ಟರ್ ಇಕ್ಕಿದ್ದೀನಿ. ಕ್ವಾರ್ಟರ್ ಗೈಸ್. ನಮ್ ದೊಡ್ಡಪ್ಪ ನೋಡ್ದಾಗೆಲ್ಲ ಸೂಫ್ರಮ್ ಸೋಲಿ ಭಾವ ಇರ್ತಾರಲ್ಲ, ಆ ತರನೇ ನಮ್ ದೊಡ್ಡಪ್ಪ. ಬರ್ತಾರೆ, ಒಂದ್ ರೌಂಡ್ ಹಿಂಗ್ ಬರ್ತಾರೆ, ಒಂದೆರಡು ಕುಡ್ಕೊಂಡು ಹಿಂಗ ಓಡ್ಕೊಂಡು ಒಂದೆರಡು ಮಾತಾಡ್ಕೊಂಡು ಹೋಗೋದು ವಾಪಸ್. ಹಂಗೆ ಮಾಡೋದು ನಮ್ ದೊಡ್ಡಪ್ಪ. ಸ್ಟೈಲು ಶೋಕಿ. ಗೈಸ್ ಇವಾಗ ಒಂದು ಶೂಟ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ನನ್ನ ಒಂದು ಟೀ ಶರ್ಟ್ ಹಾಕೊಂಡು ಆ ತರ ಒಂದು ರೀಲ್ ಮಾಡ್ತಾ ಇರೋದು. ಇಲ್ಲಿ ನೋಡಿ ಹೆಂಗ್ ಅಂತೇಳಿ. ಏನ್ ಲೂಸ್ ಐತ್ ಮರೆ. ಈಗ ನಾನು ನಮ್ಮಮ್ಮ ಟಾಪ್ ಹಾಕೋಬೇಕು. ಇವಾಗ ನಾನು ನಮ್ಮಮ್ಮ ಟಾಪ್ ಹಾಕೋಬೇಕು. ನಮ್ಮ ತಂಗಿ ನನ್ನ ಟೀ ಶರ್ಟ್ ಹಾಕೊಂಡಿರ್ತಾಳೆ. ಅದೇ ಇವಾಗ ಶೂಟ್ ನಡೀತಿರೋದು. ಏಯ್ ಬಿಡ, ಅದೇನ್ ವಸ್ತ ಅದು, ಎಲ್ರು ಬೈಯದೇ ತಾನೆ ಬಿಡ, ಏನಾಗಲ್ಲ. ಗೈಸ್ ಇವಾಗ ನಾನು ಟಾಪ್ ಹಾಕೊಂಡ್ ಬರ್ಬೇಕು ಒಂದು ರೀಲ್ ಶೂಟಿಗೆ. 3, 2, 1. ಗೈಸ್ ಇಲ್ಲಿ ನೋಡಿ ಹೆಂಗೈತೆ ಟಾಪ್. ಫುಲ್ ಫಿಟ್ಟಿಂಗ್ ಅಲ್ಲಿ ಐತೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈಗ ಅಟ್ ಪ್ರೆಸೆಂಟ್ ನಮ್ಮ ರಾಸನ್ನು ಚಂದ್ರಪಟ್ಟಣದಲ್ಲಿರೋದು. ಇವತ್ತು ನಾವು ನಮ್ಮ ಫ್ಯಾಮಿಲಿ, ಈ ಕಡೆ ನಮ್ಮ ದೊಡ್ಡಪ್ಪ ಅವರು, ಆ ಕಡೆ ನಮ್ಮ ದೊಡ್ಡಪ್ಪ ಅವರು, ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮ ಭಾವ ಅವರ ಮನೆಗೆ ಹೋಗ್ತಿರೋದು. ಏನಕ್ಕಂದ್ರೆ ನಾವು ನಮ್ಮ ಅಪ್ಪ ಅಮ್ಮ ಇಬ್ರು ಸ್ಟಾರ್ಟಿಂಗ್ ಮದ್ವೆ ಆಗಿ ಇದು ಹೊಸ್ತ್ರಲ್ಲೇನೋ ಅವರು ಹೋಗಿದಂತೆ. ಅದಕ್ಕೆ ಇವಾಗ 10 ವರ್ಷ ಆದ್ಮೇಲೆ, 11 ವರ್ಷ ಆದ್ಮೇಲೆ ಇವಾಗ ಹೋಗ್ತಿರೋದು. ದೊಡಮ್ಮ ಏನ್ ದೊಡಮ್ಮ ದೊಡ್ಡಪ್ಪನ ಕರ್ಕೊಂಡ್ ಬರಲ್ಲ ಅಂತ್ಯಾ? ಯಾವ್ದಾರು ಹುಡುಗಿ ಬಂದು ಕಿಡ್ನಾಪ್ ಮಾಡ್ಕೊಂಡ್ರೆ ಏನ್ ಮಾಡ್ತಿದ್ದಮ್ಮ? ಯಾಕೆ ಬೇಡವಾ ದೊಡ್ಡಪ್ಪ? ವಯಸ್ಸಾಯ್ತು ಬಿಟ್ಬಿಡ್ತೀಯಾ? ಅಯ್ಯೋ ಪೂಜಾ, ನೀವು ಅಪ್ಪನ ಯಾರೋ ಹುಡುಗಿ ಬಂದು ಕಿಡ್ನಾಪ್ ಮಾಡ್ಕೊಂಡ್ರೆ ಏನ್ ಮಾಡ್ತೀಯಾ? 2 ದಿವಸ ಮನೇಲಿ ಇರಕಲ್ಲ, ಇಂಟರ್ನ್ಯಾಷನಲ್ ಟ್ರಿಪ್ ಮೇಲೆ ಇಂಟರ್ನ್ಯಾಷನಲ್ ಅವರೇ ಬಿಟ್ಟು ಕಳಿಸ್ತಾರಲ್ವಾ? ಯಾವಾಗ್ಲೂ ಪ್ರತಿ ಸಲಿನೂ ನಿಂಗ್ ಗೊತ್ತಾ, ನಂಗ್ ಗೊತ್ತು, ನಿಂಗ್ ಗೊತ್ತಾ, ನಂಗ್ ಗೊತ್ತು ಅಂತಾರೆ. ಈಗ ಯಾವ್ದಾದ್ರು ಹುಡುಗಿ ಬಂದ್ಬಿಟ್ಟು ದೊಡ್ಡಪ್ಪನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ದೊಡ್ಡಪ್ಪ ಅಲ್ಲೂ ಬೈತತೆ, ನಿಂಗ್ ಕಿಡ್ನಾಪ್ ಮಾಡಕ್ ಗೊತ್ತಾ, ನಂಗ್ ಗೊತ್ತು. ನಾನ್ ನಮ್ ದೊಡ್ಡಮ್ಮ ಗುಡ್ ಮಾರ್ನಿಂಗ್ ಹೇಳಿಲ್ಲ. ದೊಡ್ಡಮ್ಮ ಗುಡ್ ಮಾರ್ನಿಂಗ್. ದೊಡ್ಡಮ್ಮ ಗುಡ್ ಮಾರ್ನಿಂಗ್. ಅದು ದೊಡ್ಡಮ್ಮ ಗುಡ್ ಮಾರ್ನಿಂಗ್. ದೊಡ್ಡಪ್ಪ ಗುಡ್ ಮಾರ್ನಿಂಗ್. ಸರಿ ಗುಡ್ ಮಾರ್ನಿಂಗ್. ಒಟ್ಟು ಟೈಮ್ ಆಯ್ತು. ಅಲ್ಲ ಓ ದೊಡ್ಡಪ್ಪ ಗೊತ್ತಾಯ್ತು. ನಮ್ಮನ್ನ ಎಲ್ಲ ಕಳ್ಸ್ಬಿಟ್ಟು ಫ್ರಿಜ್ ಒಳಗಡೆ ಟ್ಯೂಬರ್ ಐತಲ್ಲ ಕುಡಿಯಕ್ ತಾನೆ.
ಯಪ್ಪ ಖಾಲಿನೇ ಮಾಡಕ್ಬಿಟ್ಟಿದ್ದಲ್ಲ. ಕೊಡು ದುಡ್ಡು ಎಷ್ಟು ಬೇಕು? 200 ರೂಪಾಯಿ ಕೊಡು. 200 ರೂಪಾಯಿ ಅಷ್ಟೇನಾ? ಹ್ಞೂ ಸರಿ ಕೊಡ್ತೀನಿ. ಕೊಡು ಮತ್ತೆ. ಫೋನ್ ಪೇ ಆಯ್ತಾ? ಗೈಸ್ ಇವಾಗ ಅದೇ ಕಾರಲ್ಲಿ ನಾನು, ಅಪ್ಪ, ಅಮ್ಮ, ದೊಡ್ಡಮ್ಮ, ಇಬ್ರು ದೊಡ್ಡಮ್ಮ, ನನ್ನ ತಂಗಿ ಎಲ್ರು ಅದೊಂದೇ ಕಾರಲ್ಲಿ ಹೋಗ್ಬೇಕು. ಗೈಸ್ ಇವಾಗ ಏನ್ ಗೊತ್ತಾ, ಇವತ್ತು ನಮ್ಮ ಕ್ರಶ್ ಅಂತ ಹೇಳ್ತೀರಾ, ನಮ್ಮ ಅತ್ತೆ ಮಗಳದು ಇವತ್ತು, ನಮ್ಮ ಅತ್ತೆ ಮಗಳದು ಮತ್ತೆ ನಮ್ಮ ಅಣ್ಣಂದು ಆನಿವರ್ಸರಿ ಅಂತ ಎಲ್ಲ ಒಟ್ಟಿಗೆ ವಿಶ್ ಮಾಡ್ತೀವಿ. ಇವಾಗ ಯಾಕ್ರಿ ಕಾಲ್ ಮಾಡ್ರಿ. ಗೈಸ್ ಅಲ್ಲಿ ನೋಡಿ ನಮ್ ದೊಡ್ಡಪ್ಪ ದೊಡ್ಡಪ್ಪ. ಗೈಸ್ ನಾನ್ ಹೇಳಿದ್ದು ನಮ್ ಭಾವನ್ ಮನೆಗೆ ಹೋಗ್ತಾ ಇದೀವಿ ಅಂತ. ಭಾವ ಯಾರು ಅಂದ್ರೆ, ನೀವು ಓಲ್ಡ್ ಬ್ಲಾಗ್ಸ್ ಅಲ್ಲಿ ಮೋಸ್ಟ್ಲಿ 1 year 2 year ಬ್ಲಾಗ್ ಅಲ್ಲಿ 1 year ಬ್ಯಾಕ್ ಅಲ್ಲಿ ನಾನು ಡೆಲ್ಲಿಗೆ ಹೋಗ್ತಿರೋ ಟೈಮಲ್ಲಿ ಅಲ್ಲಿ ನಮ್ಮ ಭಾವ ಸಿಕ್ಕಿದ್ರು. ಅಂಡ್ ನಮ್ಮ ಭಾವನು ತೋರಿಸಿದ ಒಂದಿಷ್ಟು ಬ್ಲಾಗ್ ಅಲ್ಲಿ ಅವರ ಮನೆಗೆ ಹೋಗ್ತಾ ಇರೋದು ನಾವು. ಇಲ್ಲಿಂದ 81 kilometers, 1.5 hour. ಅದಕ್ಕೆ ನಮ್ಮಪ್ಪ ಬೇಗ ಹೊರಡ್ರಿ ಅಂದು ಸಾಕು. ಇಲ್ಲಿ ನಮ್ಮ ಮನೆಯಲ್ಲಿ ಒಬ್ರು ಇದ್ದಿದ್ದಾರೆ ಲೇಟ್ ರಾಣಿ, ಅವರಿಗೆ ಲೇಟ್ ಆಯ್ತು. 1.5 hour ಟ್ರಾವೆಲ್ ಗೈಸ್. ಚಲೋ ಹೋಗುವ. ಅಂಡ್ ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ರೀಲ್ ಮಾಡ್ಬೇಕು ಅಂತ ಇದ್ದೀನಿ. ಹಲೋ ಮಾ ಇದಾನ್ ಮಾಡಮ್ಮ ಸ್ಪೀಕರ್ ಪಂಚಾಯತ್ ಪರ್ಮಿಷನ್. ವಾಟ್ರ್ ಜಲಪಾತ ಶೋಭಾನೆ ದೊಡಮ ಇಲ್ಲಿವರೆಗೂ ಇಂತ ಕೋಗಿಲೆ ಕಂಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಆ ಕಡೆ ಉದ್ದಿನ ನೋಡಿ. ಅಲ್ಲ ಹೇಳ ಬಂದಂಗ ಆಗ್ತಾ ಇದೆ. ಹೈರ್ ಪೂಜಾ ಹೋಗ ಹೂವಿನ ಬಾಣದಂತೆ ಈಗಿನ ಪ್ರಾಣದಂತೆ ಚೇತನ ವಾದಂತೆ ಮತ್ತೆ ನೀನು ಆತೇನೋ. ನಮ್ಮ ಭಾವನ ಮನೇಲಿ ಹಾಡು ಬೇಟೆ ಇರೋದ್ರಿಂದ ನಾವು ಸ್ವಲ್ಪ ಬೇಗ ಹಾಡು ಆರಲ್ಲ. ದಯಮಾಡಿ ತಾವು ಅಡ್ವಾನ್ಸ್ ಮಾಡಿ ಜಾಗ ಬಿಟ್ರೆ ನಮ್ ಬಾಳ 6 ವರ್ಷದಲ್ಲಿ ಹೋಗಿ ತಿನ್ಬಿಡ್ತೀವಿ, ತೃಪ್ತಿಯಾಗಿ ತಿನ್ಬಿಡ್ತೀವಿ. ಆರೋಗುತ್ತೆ ಬಾಡು, ಜಾಗ ಬಿಟ್ಬಿಡಿ. ಹಿಂಗೆ ಹೋಗ್ಬೇಕು. ಬಾವ ನಮಸ್ಕಾರ. ಬಾವ ಬರ್ಬೇಕು. ಬಾವಾ ಹೇ ಧ್ರುವು, ಐ ಕುಳ, ಐ ಧ್ರುವು ನಿಮ್ಮ ಹುಡುಗಿ ನೋಡಿದೆ. ನಾನು ನೋಡಿದೆ ನಿಮ್ಮ ಹುಡುಗಿನ. ಹಲೋ, ಏನ್ ಫುಲ್ಲು ಪ್ರಿಪ್ರೇಷನ್ ನಡೆಸ್ತಿದ್ದೀರಾ ಗೈಸ್? ಇಲ್ಲಿ ನಮ್ಮ ಅಕ್ಕ ನಿಮ್ದೇನಾ ಫುಲ್ಲು ಅಡುಗೆ ಊಟ ಎಲ್ಲ? ಹಬ್ಬ ಗೈಸ್, ನಾವೆಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರಸ. ಗೈಸ್ ನೋಡಿ, ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಿದ್ದು. ಇದೇ ತರ ಏನೇನು ಸಿಗುತ್ತೋ ಈ ತರ ತುಂಟಾಟಗಳೆಲ್ಲ ಮಾಡ್ಕೊಂಡು ಕೂತಿದ್ವಿ. ಬೀಳು ಬೀಳ. ಗೈಸ್ ನಾವಿರೋದು ಸಕಲೇಶ್ಪುರದಲ್ಲಿ ಈ ತರ ಗಿಡ ಮರಗಳು ಇರೋದಕ್ಕಿಂತ ಒಂದ್ ಸ್ವಲ್ಪ ತಣ್ಣಗೈತೆ. ಬಟ್ ಆದ್ರೂ ಒಂದ್ ಸ್ವಲ್ಪ ಜಾಸ್ತಿ ಶೆಕೆ ಇರೋದ್ರಿಂದ ಜ್ಯೂಸು ಎಲ್ರಿಗೂ 20-20 ರೂಪಾಯಿ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಒಬ್ಳು ಮಾತ್ರ 30 ರೂಪಾಯಿ ಐಸ್ ಕ್ರೀಮ್ ತಿಂತೊಳ್ಕಣಮ್ಮ. ಗೈಸ್ ನನ್ನ ತಂಗಿ ಒಂದು ಕ್ವಾರ್ಟರ್ ಹೊಡೆದವಳು ಹೆಂಗಾಡ್ತಾಳೆ ನೋಡಿ.
ದೊಡಮ್ಮ ಇಲ್ಲಿ ನೋಡ್ ದೊಡಮ್ಮ ನಿನ್ ಮುಂದೆನೆ ಹೆಂಗಾಡ್ತ ಗೈಸ್ ಅಲ್ಲಿ ನೋಡಿ ನಮ್ ಭಾವ ಬರ್ತವ್ರೆ. ಕಮನ್ ಕಮನ್ ಪೂಜಾ ಕಮನ್. ಬಾವ ಜೇನ್ ಹತ್ರ ಕಚ್ಚಿಸ್ಕೊಂಡಿದ್ರಂತೆ ಅಲ್ಲಿ ಅಲ್ಲಿ ಗೈಲಿ ಮುಂದೆ ಬರ್ಬೇಕಾಯ್ತು ಇಲ್ಲೇ ನೆನ್ನೆ ಅಯ್ಯೋ ಅಯ್ಯೋ ಗೈಸ್ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟು ಇಲ್ಲಿಗೆ ಬಂದು 2 ಅವರ್ ಆದ್ಮೇಲೆ ಊಟ ಮಾಡ್ತಾ ಇದೀವಿ. ಒಳ್ಳೆ ಚಿಕನ್ ಸಾಂಬಾರ್, ಚಿಕನ್ ಫ್ರೈ, ಅನ್ನ, ಫುಲ್ ಈಟಿಂಗ್ ನೆಕ್ಸ್ಟ್ ಲೆವೆಲ್. ಬನ್ನಿ ಊಟ ಮಾಡೋಣ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಇನ್ನೇನೋ ಓಡೋಣ ಅನ್ಕೊಂಡೆ, ಇಲ್ಲಿ ನೋಡಿ ಇಲ್ಲೇ ಆಗ್ಲೇ ಶುರು ಹಚ್ಕೊಂಡ್ಬಿಟ್ಟವ್ರೆ ಎಲ್ಲಡ್ಕೆ ಹಾಕೊಂಡು. ಓ ನೆಸೆಲ್ ತೇಲಾಡ್ತಾ ನಮ್ ದೊಡಮ್ಮ. ಗೈಸ್ ನಮ್ಮ ಅಮ್ಮ ಏನಾದ್ರು ಒಂದ್ ತಿಂಗಳು ಇಲ್ಲಿ ಇದ್ಬಿಟ್ರೆ ಹಿಂಗೆ ಇಲ್ಲ ಹಿಂಗ್ ಕುತ್ಕೊಂಡ್ಬಿಡೋದು. ದಿನಕ್ಕೆ 3-4 ಸಲ ಹಾಕೋದು. ಕಣ್ಣಲ್ಲಿ ಲುಕ್ಕೊಟ್ಟಲ್ಲ ಈ ಅಲಗಿಲೆ ವೆಲ್ಕೊ ಬಂದ. ಈ 3 ಜನದಲ್ಲಿ ನಮ್ಮ ಅಮ್ಮ ಅವಳೆ ಅಜ್ಜಿ ತರ ಹೆಂಗ್ ಆಡ್ತೈತ್ ನೋಡಿ ಗೈಸ್. ಈ 1 ಅಜ್ಜಿ, 2 ಅಜ್ಜಿ, 3 ಅಜ್ಜಿ. ಗೈಸ್ ಇದು ಕಂಪ್ಲೀಟ್ ಸಕಲೇಶ್ಪುರ. ಈಗ ಇಲ್ಲಿ ಲೆಫ್ಟ್ ಅಲ್ಲೆಲ್ಲ ಮುಂದೆ ಬರುತ್ತೆ. ನಾನು ಇದು ಸುಮಾರು ಒಂದು 5-6 ವರ್ಷಕ್ಕೆ ಮುಂಚೆನೋ ಬಂದಿದ್ದು. ಹೆಂಗ ಅಪ್ಪಿಂಗ್ ಐತೆ ಗೊತ್ತಾ. ಆಮೇಲೆ ಕೆಳಗಡೆ ಅಲ್ಲೆಲ್ಲ ಡೌನ್ಗೆ ಹೋಗ್ಬೇಕು. ಡೌನ್ಗೆ ಹೋದ್ರೆ ತೋಟಗಳು ಇರ್ತವೆ, ಸಖತ್ತಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಈ ದಾರಿನೇ ಇದೆ ನಡಿ, ಬಲ್ಗಡೆ ಅಲ್ಲ ಹೋಯ್ತೋ ಒಂಟ ಐತೋ ಇದೆ. ಮತ್ತೆ ಲೊಕೇಶನ್ ಇಲ್ಲ ಐತೆ ಅಷ್ಟೇ. ಹೋಯ್ತು ಡಮಾರ್, ಕಾರ್ ಹೋಯ್ತೈತೆ ಡಮಾರ್. ರೋಡ್ ಮಿಸ್ ಆಯ್ತು. ದಾರಿ ತಪ್ಪಿ ಹೋದ್ವಿ. ನಿನ್ನ ನಂಬ್ಕೊಂಡ್ರೆ ಪೂಜಾ ಅಲ್ಲಮ್ಮ, ಪೂಜನ್ ನಂಬ್ಕೊಂಡ್ರೆ ಹಿಂಗೆ. ದೊಡಮ್ಮ ಪೂಜನ್ ನಂಬ್ಕೊಂಡ್ರೆ ಹಿಂಗೆ ನೀನ್ ನಂಬ್ಕೊಂಡ್ರೆ ಅಲ್ಲ ಹಿಂಗೆ. ಗೈಸ್ ರೋಡ್ ಮಿಸ್ ಆಯ್ತು ಗೈಸ್. ಆ ಕಡೆ ರೋಡ್ ಅಂತೆ, ಆ ಕಡೆ ರೋಡ್ ಹೋಗ್ಬೇಕು. ಹೆಂಗ ಆಡ್ತೋಳಂದ್ರೆ ಕ್ವಾಟ್ರು ಹೊಡ್ಸ್ಬಿಟ್ಟು ಕ್ವಾಟ್ರು ಹೊಡ್ದೇ ಇಲ್ಲ. ಇನ್ ಕೇಸ್ ಏನಾರು ಹೊಡೆದ್ಬಿಟ್ರ ಅಂತ ಹೇಳು, ಮುಗೀತ್ ಕತೆ. ಅಯ್ಯೋ ದೇವ್ರೆ. ಯಪ್ಪೋ ಇವ್ರು 4 ಜನ ಬೇರೆ ಕೋಚ್ಗೆ ಬಂದು ಕುಂಟಲ್ ಆಗೈತೆ. ಕಾರ್ ಹೋಯ್ತೈತೆ. ಯಾರ್ದಾರ ಒಬ್ರು ಬಸ್ ಕಳ್ಸಿದ್ರ ಆಗದ. ಅಲ್ಲಿ ನೋಡು ನೀನು ಊಸ್ಬಿಟ್ಟೆ ಅಂದ್ಬಿಟ್ಟು ಮೂಗ್ ಮುಚ್ಕೊಂಡೈತೆ ಅಲ್ಲಿ ನೋಡು ದೊಡ್ಡಮ್ಮ. ಗೈಸ್ ಹಿಂಗೆ ಹತ್ತು ಬಿಟ್ಟು ಹೋದ್ರೆ ಅಲ್ಲಿ ಮನೆ. ಇದೆಲ್ಲ ಗೈಸ್ ಬನ್ನಿ ಸಕಲೇಶ್ಪುರದಲ್ಲಿ ಇರೋ ಒಂದು ನಮ್ಮ ಬಾವರ್ ಮನೆನ ಎಕ್ಸ್ಪ್ಲೋರ್ ಮಾಡುವ. ಸಕ್ಕದಾಗೈತೆ ಗೊತ್ತಾ. ಅಲ್ಲೆಲ್ಲ ಫುಲ್ಲು ಟ್ರೀ. ಆ ಟ್ರೀ ಮಧ್ಯದಲ್ಲಿ ಒಂದು ಮನೆ ಹಂಗೆ ಕಟ್ಸಿರೋದು. ಹಂಗಿರೋದು ಮನೆ. ಬನ್ನಿ ನೋಡುವ ಗೈಸ್. ಇಲ್ಲಿ ನೋಡಿ ಕಂಪ್ಲೀಟ್ ಗ್ರೀನರಿ ಮಧ್ಯೆ ಒಂದು ಮನೆ. ಹಿಂಗಿರ್ಬೇಕು, ಫಾರ್ಮ್ ಹೌಸ್ ತರ ಒಂದು ಕಟ್ಬೇಕು, ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡಿ ಹೆಂಗ್ ನೋಡ್ತಾ ಇಲ್ಲ. ಅಬ್ಬಾ ಒಳ್ಳೆ ವ್ಯೂ ಗೈಸ್. ಇದು ಮೆಣಸದ ಎಲೆ, ಅದು ಕಾಫಿ ಎಲೆ ಅಂತೆ ಅದು. ಇಲ್ಲಿ ನೋಡಿ ಈ ಕಡೆ ಸಪೋಟಾ. ಯಾ ಕಮ್ ಆನ್ ಟೆಲ್ ಮಿ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್. ಹಲೋ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್. ಡಿಗ್ರಿ ಕಂಪ್ಲೀಟ್ ಮಾಡಿದ್ಯಾ? 4th sem 5th sem you studied. Tell me in English. That is badami tree. One fruit is bring me. Oh, bring me for where? ಇದು ಅದಕ್ಕೆ ಗೇರ್ ಹಣ್ಣು ಅಂತಾರೆ ಅದಕ್ಕೆ. ಆಮೇಲೆ what is this? This is coffee trees. ಕಾಫಿ ಗಿಡ. Yeah, okay. ಆಮೇಲೆ This is ಮೆಣಸು. Okay. English ಮೆಣಸು. ಇಂಗ್ಲಿಷ್ ಅಂತ ನಂಗೆ ಗೊತ್ತಿಲ್ಲ. Then after pepper ಬೀಜ. Then after
ಯಾರಾದ್ರೂ ಇಂಗ್ಲಿಷ್ ಕಲಿಬೇಕು 30 ದಿನದಲ್ಲಿ ಅಂತ ಏನಾದ್ರು ನಿಮ್ಗೆ ಆಸೆ ಇದ್ರು ಅಂದ್ರೆ ನಮ್ಮ ತಂಗಿನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನಮ್ಮ ತಂಗಿಗೆ ನಮ್ಮ ತಂಗಿ ಮದುವೆ ಆಗಿ 4 ವರ್ಷ ಆಗಿರ್ಬೇಕು, ಓಕೆನಾ? 4 ವರ್ಷ ಆದ್ಮೇಲೆ ನನಗೊಂದು ಫ್ರೀಡಮ್ ಸಿಕ್ಕಿದೆ ಅನ್ನೋ ಖುಷಿಲಿ ಕುಣಿತಾ ಇರೋದು. ಅಯ್ಯೋ ಇದೆಲ್ಲ ನಂದೇ ತಗೊಳ್ಳೆ. ನಾನು ಮತ್ತೆ ನನ್ನ ತಂಗಿ ಒಂದು 4 to 5 years ಆಗಿರ್ಬೇಕು ಇಲ್ಲಿಗೆ ಬಂದು. ಅದೇ ಯಾವುದೋ ಒಂದು ಅಲ್ಲೊಂದು ಸ್ಪಾಟ್ ಐತೆ, ಅಲ್ಲೊಂದು ಜಾಗ ಐತೆ, ಅಲ್ಲಿ ನಿಂತ್ಕೊಂಡು ಓಲ್ಡ್ ರೀಲ್ಸು, ಹಳೇ ರೀಲ್ಸು ಅದನ್ನ ತೋರಿಸ್ತೀನಿ ರೀ. ಇನ್ ಕೇಸ್ ಆದ್ರೆ ನಾನು ನಿಮಗೆ ತೋರಿಸ್ತೀನಿ ಹಳೇ ರೀಲ್ಸು. ಏನಿತ್ತು ಗೊತ್ತಾದ ಅವಾಗ ಗೈಸ್, ನಮ್ಮ ಬಾವರ್ದು ದೊಡ್ಡ ಗುಣ ಅನ್ಕೊಳ್ಳಿ. ದೊಡ್ಡದೇ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ನಮ್ಮ ಬಾವರ್ದೆ ಅಂತೆ. ಇದೆಲ್ಲ ಮೇಲೆ ನಮ್ಮ ಬಾವರ್ದೆ ಅಂತೆ. ಇವಾಗ ಮೇಲೆ ಹೋಗ್ತಾ ಇದೀವಿ, ಹತ್ತಿ ನೋಡ್ಕೊಂಡು. ಅವ್ರದ್ದೇನೋ ತೋಟಗಳೆಲ್ಲ ಇದೆ ಅಂತೆ, ಅದಕ್ಕೆ ಗೈಸ್ ನಮ್ಮ ಬಾವ ಇಲ್ಲೆಲ್ಲೋ ಕರ್ಕೊಂಡು ಹೋಗ್ತವ್ರೆ. ಎಲ್ರು ನಮ್ಮ ಬಾವನ್ ಫಾಲೋ ಮಾಡ್ತಾ ಇದೀವಿ ಇವಾಗ. ನೋಡಿ ಇದು ಈ ತರ ಫುಲ್ ಗ್ರೀನರಿ. ಇದೆಲ್ಲ ಕಂಪ್ಲೀಟ್ ಕಾಫಿ, ಮೆಣಸು ಈ ತರ ಇರುತ್ತಿದ್ರಲ್ಲ ಇದೆಲ್ಲ ಎಲೆ. ಇದು ಯಾವ ಮರ? ಇದು ಸಿಲ್ವರ್ ಮರ. ಸಿಲ್ವರ್ ಮರಕ್ಕೆ ಮೆಣಸು ಬರುತ್ತಲ್ಲ, ಕಾಳು ಮೆಣಸು, ಅದು ಹಬ್ಬಿರೋದು. ಓಕೆ. ಕಾಫಿ ಎಲ್ಲ ಯಾವ ಕಡೆ ಇದೆ? ಇದೇನೆ ಕಾಫಿ. ಓ ಇದೇ ಕಾಫಿನಾ? ಇದು ಎಲೆನಾ? ಫುಲ್ ವೈಟ್ ಬರುತ್ತೆ. ಹೂವೆಲ್ಲ ಒಣಗಿದೆ ಇವಾಗ. ಯಾವಾಗ ಅದ್ ಬರೋದು? ಇವಾಗ ನೆಕ್ಸ್ಟ್ ನವೆಂಬರ್ ಬರುತ್ತೆ, ಸ್ಟಾರ್ಟ್ ಆಗುತ್ತೆ ನವೆಂಬರ್ಗೆ. ಅಲ್ಲಿವರೆಗೂ ಹಿಂಗೆ ಗೈಸ್. ಇಲ್ಲಿ ನೋಡಿ ಕಾಫಿ ಹಣ್ಣು ಅಂತ. ಇದು ಕಾಫಿ ಹಣ್ಣ? ಓ ಫಸ್ಟ್ ಟೈಮ್ ನೋಡ್ತಾ ಇರೋದಮ್ಮ ಇದು. ಆಮೇಲೆ ಅಯ್ಯೋ ಇದೆಲ್ಲ ಕಾಫಿ ಹಣ್ಣ ಇದು? ಅದು ಓಪನ್ ಮಾಡಿದ್ರೆ ಒಣಗಿ ಕಾಫಿ ನಾನ್ ನೋಡಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲೆಲ್ಲ ಬೀಜ? ಅದು ಕ್ಯೂರಿಂಗ್ ಮಾಡೋದು. ಇದು ಈ ತರ ಬರೋದು ಕಾಫಿ ಬೀಜ. ಎಷ್ಟು ಒಣಗಿ ಇಷ್ಟೇ ಬರೋದು. ಇದನ್ನ ಪೌಡರ್ ಮಾಡೋದು. ಇದಕ್ಕೆ ಜಾಸ್ತಿ ರೇಟು. ಈ ರೀತಿ ಕೊಟ್ರೆ ಇದು ಕಡಿಮೆ. ಇದಕ್ಕೆ ಎಷ್ಟು ರೇಟು? ಇದಕ್ಕೆ 8,000 ಚೀಲ. 1 kg 50 kg. ಆ ಕಡೆ ಕಾಫಿ, ಈ ಕಡೆ ಮೆಣಸು. ಗೈಸ್ ಎಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಓ ಗೈಸ್ ಇಲ್ಲಿ ನೋಡಿ ಮೆಣಸು. ಬಾ 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 ಬಾ. ನಮ್ಮಪ್ಪ ಹಂಗೆ ತಿಂದ್ಬಿಡ್ತಪ್ಪ ಒಂದೇ ಸಲ. ಅಮ್ಮ ಬಾಯಕಮ್ಮ ಬಾಯ ನಮ್ಮ ಖಾರ ಕಣಮ್ಮ, ಖಾರ ಹೆವಿ ಖಾರ ಇರುತ್ತೆ. ಎಲ್ಲಿ ಕಾಡ್ಕೊರಿ. ಓ ಬಾಬಾ ಏನ್ ರೇಕ್ಸ್ತೆ ಬಾಬಾ, ಏನೇನ್ ಕಾಡ್ಕೊರಿ ಹೇಳ್ತೀರಿ. ನಮ್ಮ ಅಕ್ಕನ ಬಾವ ಕಾಡ್ಕೊರಿ ಅಂತಾರದು. ಅದು ಸೌಂಡ್ ಹೆಂಗ್ ಬರುತ್ತೆ? ಹೆಂಗ್ ಬರ್ತಮ್ಮ ಸೌಂಡ್ ತೆಗಿ. ಸೌಂಡ್ ಆವಾಗ್ಲೇ ಬಾವ ಒಳ್ಳೆ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ರು. ಇವಾಗ ಆಫ್ ರೋಡಿಂಗ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ. ಏನ್ ಸೈಲೆಂಟ್ ಗೊತ್ತಾ? ಫೈನಲ್ ಜಾಬ್ ಎಷ್ಟು ಸೈಲೆಂಟ್ ಆಗೈತೆ. ನನಗೊಂದು ಸಮಾಧಾನ ಆಯ್ತು. ಅದಕ್ಕೆ ಊರಂದ್ರೆ ಇಷ್ಟ ನಮ್ಮ ಅಪ್ಪಂಗೆ. ಎಂತ ಆಫ್ ರೋಡಿಂಗ್ ನಮ್ಮ ಬಾವ ಸಕ್ಕದಾಗ ಕರ್ಕೊಂಡು ಹೋಗ್ತಾರೆ. ಹಿಂಗಿರ್ಬೇಕು ಲೈನಾಗಿ ಸಕ್ಕದಾಗ ಬರ್ತಾರೆ ಗುರು. ನನಗೆ ಈ ತರ ಇಷ್ಟ ಹೋಗೋದಿಕ್ಕೆ. ಆಮೇಲೆ ಏನಂದ್ರೆ ನಮ್ಮ ಸೇಫ್ಟಿಗೆ ಏನೇನಿದೆ ಅದನ್ನೆಲ್ಲ ಹಾಕೊಬೇಕು. ಈಗ ಈ ತರದ್ರಲ್ಲಿ ಈ ಕೊಳಕ್ ಮಂಡಲ ಕುತ್ಕೊಂಡಿದ್ರೆ ಗೊತ್ತೇ ಆಗಲ್ಲ ನಮ್ಗೆ. ಅಮ್ಮ ವಾಳಿ ಕಿಳಿ ಕೊಂಡ್ಕಿಂಟೋದೆ ಅಮ್ಮ. ಹೆಂಗದೆ ಗೈಸ್ ಇವಾಗ ಇರೋದು ಅಲ್ಲಿ ಡೌನ್ ಹೋಗ್ಬೇಕು. ಇವಾಗ ಬರ್ರಿ ಕೈ ಕೊಡ್ರಿ. ದಾಟು ಮುರ್ದಿದೋದದು. ನೀನ್ ಬಾರ ಮಮ್ಮಿ ಬರುತ್ತೆ. ಅಲ್ಲ ಹಂಗಾರೆ ನಾವ್ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ ಒಂದಿನಕ್ಕೆ ಆಗಲ್ಲ. ಅಮ್ಮ ಇರು, ನೀವಲ್ಲಿ ಏನು ಸೌಂಡ್ ಕೇಳಿಸ್ತಿಲ್ಲ. ಮತ್ತೆ ಮನೆಗ್ ಬಂದ್ವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ. ಒಂಚೂರು ರೆಸ್ಟ್ ಮಾಡ್ಬೇಕಷ್ಟೇ. ನಾನು ಹೆವಿ ಟೈರ್ಡ್. ಅಲ್ಲೆಲ್ಲ ಎಷ್ಟು ಡೌನ್ಗೆ ಹೋಗಿ ಅಪ್ಗೋಗಿ ಅಪ್ಪ ಕ್ರೇಜಿ. ಇಲ್ಲಿ ಒಂದು ರೀಲ್ ಮಾಡಬೇಕು, ಬಟ್ ಇವಾಗ ಟೈಮ್ ಇಲ್ಲ. ಇನ್ನೇನೊಬ್ಬ ಕತ್ಲೆ ಆಗ್ಬಿಡುತ್ತೆ. ಪೂಜಾ, ಏನ್ ಪೂಜಾ ಏನ್ ಹೇಳ್ತಿದ್ಯಾ? ಪೂಜಾ ಗೈಸ್ ಅಪರೂಪಕ್ಕೆ 10 ವರ್ಷ ಆದ್ಮೇಲೆ ಬಂದಿರೋದಕ್ಕೆ ನಮ್ಮ ಅಪ್ಪ ಇವಾಗ ಗಿಫ್ಟ್ ಕೊಡ್ತಾವ ನೋಡಿ. ಅವರಿಗೆ 10 ವರ್ಷ ಆದ್ಮೇಲೆ ಬರ್ತಿರೋದಕ್ಕೆ ಒಂದು ಗಿಫ್ಟ್. ಯಾರಿಗಿದು? ಗಿಫ್ಟ್ 3 ಜನ ಕೊಡ್ತೀನಿ. ಗೈಸ್ ಗೃಹ ಪ್ರವೇಶ ಮಾಡಿದ್ರು, ಅವಾಗ ಬಂದಿರಲಿಲ್ಲ, ಅದಕ್ಕೆ ಇವಾಗ ಕೊಡ್ತಿರೋದು. ಈ ಗುಂಡು ನೋಡ್ಬೇಕು, ಈ ಗುಂಡಿನಲ್ಲೂ ಮರ ಹಿಂಗ್ ತಿರಿಕಳ್ಳ. ಬಾ ಒಂದ್ ಸ್ಟೆಪ್ ಹಾಕ್ಬಿಡೋಗ. ಬರ್ಬೇಕು ಹಾಕಿ ಒಂದ್ ಸ್ಟೆಪ್ ಹಾಕಿ.
ಸಾಕು ಬೇಜಾರು ಆಯ್ತಾ? ಇಲ್ಲಿ ನೋಡಲೇ ಮಂಗ. ದೊಡಮ್ಮ ಹಾಕ ಸ್ಟೆಪ್ ಹಾಕು ಹಾಕಿ ದೊಡಮ್ಮ ಪವ ನೀವು ಇದ್ದೀರಂತ ಸಂಕೋಚ ನೀವು ಸ್ಟೆಪ್ ಹಾಕಿ ಹಂಗೆ ಸುಮ್ಮನೆ ಹಾಕಿ ಒಂದ್ ಹಂಗೆ ಹಾಕಿ ದೊಡಮ್ಮ ಕುಡ್ರಿ ಬಂದ್ರು ಕುಡಿ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಅಲ್ಲ ಯಾರು ನೋಡಿ ಹೆಂಗೆ ಯಾರು ನೋಡಿ ಹೊಡಿ ಜೊರಗೆ ಗೈಸ್ ಇಲ್ಲೆಲ್ಲ ನೀವು ನೋಡಿ ಇಲ್ಲೆಲ್ಲಾದ್ರೂ ಇಲ್ಲಿ ಪೂರ್ತಿ ಫುಲ್ಲು ಕತ್ಲೆ. ಸೊ ಇವರು ಈ ಥರ ಎಡ್ಗೆ ಟಾರ್ಚ್ ಹಾಕೊಂಡು ಹೋಗೋದು ನೋಡ್ಕೊಂಬರೋದು ಹಿಂಗೆ ಏನಾರ ಅಂದರೆ ಇವಾಗ ಏನಾರ ಕಟ್ಟಾಕಿರ್ತಾರಲ್ಲ ಅದನ್ನೆಲ್ಲ ತೊಗೊಂಬರೋದು ಹಿಂಗೆ ಹೋಗ್ಬಿಟ್ಟು ನೋಡಿ ಒಂಥರ ಚಂದ ಅಲ್ವ ಈ ಥರ ಲೈಫು. ಬಟ್ ಆದರೂ ಅಷ್ಟೇ ಡೇಂಜರಸ್ಸು, ಅಷ್ಟೇ ಭಯ ಇರುತ್ತೆ ಗುರು. ಆ್ಯಂಡ್ ನೋಡಿ ಈ ಕಡೆ ಇದೊಂದು ಲೈಟ್ ಬಿಟ್ಟರೆ ಈ ಕಡೆ ಏನೂ ಇಲ್ಲ, ಏನಂದರೆ ಏನೂ ಕಾಣಿಸಲ್ಲ. ಇದೇ ರೋಡು, ಏನಂದರೆ ಕಂಪ್ಲೀಟ್ಲಿ ಏನೂ ಕಾಣಿಸಲ್ಲ. ಇದು ಸಕಲೇಶ್ಪುರದಲ್ಲಿ ಅಂದರೆ ನಮ್ಮ ಬಾವರ ಮನೆ. ಚಂದ ಇದೆ. ಹಳ್ಳಿ ಹಾಡು ತಂದ ಗೈಸ್ ನೈಟು ಒಳ್ಳೆ ರೊಟ್ಟಿ, ಚಿಕನ್ ಸಾಂಬಾರು, ಭರ್ಜರಿ ಬ್ಯಾಟಿಂಗ್ ಅನ್ಕೊಳ್ಳಿ. ನಿಮ್ಮ ಹುಡುಗಿನ ನೋಡಿದೆ, ತಿಂದುಬಿಟ್ಟು ಇವಾಗ ಮಲ್ಕೋಬೇಕು. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಗೈಸ್ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಸ್ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಲವ್ ಯು. ಇನ್ನು ಇವತ್ತೊಂದು ದಿನ ಸಕಲೇಶ್ಪುರ ಇರ್ತೀವಿ, ನಾಳೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾಳೆ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ತಂಗಿ ಜೊತೆ ಇನ್ನೊಂದು 2-3 ರೀಲ್ಸ್ ಮಾಡಿ ಆಮೇಲೆ ಬೆಂಗಳೂರು ಹೊರಬೇಕಂತ ಇರೋದು. ಹೆಂಗಿತ್ತು ಇವತ್ತಿನ ಬ್ಲಾಗು, ಸಕಲೇಶ್ಪುರ ವ್ಯೂ ಆ್ಯಂಡ್ ಎಂಟರ್ಟೈನ್ಮೆಂಟ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯಡಲೇ ಹೇಳ ಬಾಯಿ ಬಾಯೇನು ಬಾಯ್. ನಿಮ್ಮ ಹುಡುಗಿಗೂ ಬಾಯ್ ಮಾಡು. ಬಾಯೇನು ನಿಮ್ಮ ಹುಡುಗಿಗೆ ಬಾಯ್. ಬಾಯ್ ಗೈಸ್.